ಸರ್ ಹಳಬ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಸರ್. ಈಗ ಕ್ಯಾರವನ್ ಇದೆ ಸರ್, ಎಲ್ಲ ಇದೆ, ಕೂತಿದ್ದ ಜಾಗದಲ್ಲಿ ಎಲ್ಲ ಇರುತ್ತೆ ಸರ್. ಪಾಪ ಆಗ್ನೇವ್ರು ಅಲ್ಲೆಲ್ಲೋ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಸಿನಿಮಾ ಮಾಡ್ಲಿಲ್ವಾ ಸರ್? ಅವ್ರಿಗಿಂತ ಈಗಿನವ್ರು ಕಷ್ಟ ಪಡ್ತಾ ಇದಾರ ಸರ್. ಸರ್ ಆದಷ್ಟು ನಾವು ಪ್ರೊಡ್ಯೂಸರ್ನ ಉಳಿಸ್ಕೊಳಕ್ ಪ್ರಯತ್ನ ಪಡ್ಬೇಕು ಸರ್. ಅವ್ರನ್ನ ಉಳಿಸ್ಕೊಂಡ್ರೇನೆ ನಮ್ಮಂತವ್ರು ಬದುಕಕ್ಕಾಗತ್ತೆ ಸರ್. ನಾನು ಹೋಗ್ತೀನಿ, ಇನ್ನೊಬ್ರು ಮತ್ತೊಬ್ರು ಬರ್ತಾನೆ ಇದ್ದಾರೆ ಸರ್. ಕಲಾವಿದರು ಹುಟ್ಕೋತಾನೆ ಇದ್ದಾರೆ. ಮೊದಲನೇದಾಗಿ ಅನ್ನದಾತರನ್ನ ಉಳಿಸ್ಕೋಬೇಕು ಸರ್. ಅದು ಉಳಿಸ್ಕೊಂಡ್ರೇನೆ ಇನ್ನು ಸಿನಿಮಾಗಳು ಉಳಿಯಕ್ಕೆ ಸಾಧ್ಯ ಸರ್. ಸಿನಿಮಾ ಇಂಡಸ್ಟ್ರಿ ಮೊದಲಿದ್ದಂಗಿಲ್ಲ ಸರ್. ಈಗ ಅಪ್ಪು ಸರ್ ಹೋದ್ರು, ಅಂಬರೀಷ್ ಅಣ್ಣ ಹೋದ್ರು, ರಾಜ್ಕುಮಾರ್ ಅವರು ಹೋದ್ರು, ವಿಷ್ಣು ಸರ್ ಹೋದ್ರು. ಆ ದೊಡ್ಡ ದೊಡ್ಡ ಘಟಾನುಘಟಿಗಳಿಗೆ ಯಾವಾಗ ಹೋದ್ರು ಸರ್, ಇಂಡಸ್ಟ್ರಿ ಅರ್ಧ ಕುಸ್ತೋಯ್ತು ಸರ್. ಆಶ್ರಮ ಮಾಡೋದಕ್ಕೆ ಪುನೀತ್ ಸರ್ ಕಾರಣ. ನನಗೆ ಇಷ್ಟೇ ಜೀವನ ಅಂತ ಗೊತ್ತಾಯ್ತು ನನಗೆ. ಅಂಬರೀಷ್ ಹೋದಾಗಂತೂ ತುಂಬಾ ಬೇಜಾರಾಗಿತ್ತು, ನಮಗೆ ತುಂಬಾ ನೋವಾಗಿತ್ತು. ಯಾಕಂದ್ರೆ ಜೊತೆಲಿ ಇದ್ದಂಥವ್ರು ನಾವು ನೋಡಿರೋಂಥವ್ರು. ಹೇಳಕ್ ಬರ್ತಾ ಇಲ್ಲ, ಕಣ್ಣಲ್ಲಿ ನೀರು ಇಳಿತಾ ಇದೆ. ಹೆಂಗೆ ಗೇಟ್ ಹತ್ರ ಕುಸ್ತರು ಅಂದ್ರೆ ಅಣ್ಣ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸರ್ ನೋಡಿದ್ದವ್ರು. ನಾವೇನ್ ಮಾಡೋಣ? ಪ್ರಪಂಚದಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ ಸರ್. ತಪ್ಪು ಮಾಡಲಿಲ್ಲ ಅಂದ್ರೆ ದೇವರಾಗಿ ಹೋಗ್ತೀವಿ. ಮನುಷ್ಯ ತಪ್ಪು ಮಾಡಲೇಬೇಕು, ಮಾಡ್ತಾನೆ. ಬೇರೆಯವರು ಅವ್ರು ಸರಿ ಇಲ್ಲ, ಇವ್ರು ಸರಿ, ನೀನೇನು ಸರಿ, ನೀನೆಷ್ಟು ಸರಿ? ಯಾವ ಮೀಟು ಸರ್ ಹೊರಗಡೆ ಪ್ರಪಂಚದ ಮುಂದೆ ಹೋಗಿ ಬದುಕಲಿ ಸರ್. ಹೊರಗಡೆ ಗೊತ್ತಾಗುತ್ತೆ ಕಷ್ಟ ಏನು, ಸುಖ ಏನು, ನೋವೇನು. ಇಂಡಸ್ಟ್ರಿಲೇ ಇದ್ಕೊಂಡು ಇಂಡಸ್ಟ್ರಿ ಸರಿ ಇಲ್ಲ ಅನ್ನೋದು ಯಾವ ನ್ಯಾಯ? ನಾನು ಒಪ್ಕೊಳ್ಳಲ್ಲ ಸರ್ ಇದನ್ನ. ಯಾರು ಬೇಕಾದ್ರೂ ಒಪ್ಕೋಬೋದೇ, ನಾನು ಒಪ್ಕೊಳಕ್ ರೆಡಿ ಇಲ್ಲ ಸರ್. ಬಟ್ ಇಲ್ಲೇ ಬಂದು ಇದೇ ಮೈಕ್ ಮುಂದೆ ಹೇಳ್ತೀರಿ, ಇದು ಬಿಟ್ಟು ಆಚೆ ಎಲ್ಲಾರ ಹೋಗಿ ಹೇಳಿ ನೋಡೋಣ. ಈ ಮೈಕ್ ಬಿಟ್ಬಿಡಿ, ಈ ಮಾಧ್ಯಮ ಬಿಟ್ಬಿಡಿ. ನಮ್ಮ ಮಾಧ್ಯಮ, ನಾನು ಯಾವತ್ತು ನಮ್ಮ ಮಾಧ್ಯಮ ಅಂತಾನೆ ಹೇಳ್ತೀನಿ. ಇವತ್ತಿಗೂ ಏನೇ ಆದ್ರೂ ನನ್ನ ಮಾಧ್ಯಮ. ನನ್ನ ಮಾಧ್ಯಮಕ್ಕೆ, ಪತ್ರಿಕೆಗೆ, ಪ್ರತಿಯೊಂದಕ್ಕೂ ನಾನು ಗೌರವ ಕೊಡ್ತೀನಿ ಸರ್. ಇದನ್ನ ಬಿಟ್ಟು ನೀವು ಹೋಗೋ ಆಚೆ ಹೇಳಿ. ಯಾಕೆ ಇಲ್ಲೇ ಬಂದು ಹೇಳ್ತೀರಿ ಸರಿ ಇಲ್ಲ ಅಂತ? ಯಾಕೆ ಹೇಳ್ಬೇಕು? ಅನ್ನ ತಿಂದ ಮನೆಗೆ ಯಾಕೆ ಹೇಳ್ತೀರಿ? ಸರಿ ಇಲ್ಲ ಅಂದ್ರೆ ನೀವು ಬಿಟ್ಟು ಹೋಗಿ. ಸರಿ ಇಲ್ಲ ಅಂದ್ರೆ ನಿಮ್ಮ ಇಂಡಸ್ಟ್ರಿ, ನನ್ನ ಇಂಡಸ್ಟ್ರಿ ಬಿಟ್ಬಿಟ್ಟು ಹೋಗಿ. ಯಾಕೆ ಬೇಕು ನಿಮ್ಗೆ? ಬೇಡ. ಮತ್ತೆ ಅದರಲ್ಲೇ ಯಾಕಿರ್ತೀರಿ ಇನ್ನು? ಈಗ ನಿಮ್ಮ ಮನೆ ಸರಿ ಇಲ್ಲ ಸರ್, ನಂಗೆ ನಿಮ್ಮ ಮನೆ ಸರಿ ಇಲ್ಲ ಅಂದ್ರೆ ಪಕ್ಕದ ಮನೆಗೆ ಹೋಗ್ಬೇಕಲ್ವಾ? ಇಲ್ಲ ಬೇರೆ ಯಾವ್ದೋ ಮನೆಗೆ ಹುಡ್ಕೊಂಡು ಹೋಗ್ಬೇಕು? ಇಲ್ಲೇ ಇತ್ಕೊಂಡು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅನ್ನೋದು ಯಾವ ನ್ಯಾಯ ಸರ್? ನಾನು ಒಪ್ಕೊಳಕ್ಕಲ್ಲ ಸರ್. ಕಣ್ಣಿದೆ ಸರ್, ನೋಡ್ತಾರೆ, ಮಾಡ್ತಾರೆ, ಅದು ಅವ್ರವ್ರ ಇಷ್ಟ. ಈಗ ಒಂದು ಕೈಲಿ ಚಪ್ಪಾಳೆ ಹೊಡಿಯಕ್ಕಾಗತ್ತಾ? ಆಗಲ್ಲ. ಎಲ್ಲಿಗೆ ಹೊಡಿಲಿ ನಾನು? ಸಪೋರ್ಟ್ ಬೇಕಲ್ಲ ನನಗೆ. ಈಗ ಅದು ಕೊಡ್ಬೇಕು, ಇದು ಕೊಡ್ಬೇಕು, ಯಾವ್ದು ಕಾರ ಹೊಡಿಬೇಕು? ಯಾವ್ದು ಹೊಡಿದೆ ನಾನು ಹೆಂಗೆ ಬರುತ್ತೆ ಆ ಕಡೆಯಿಂದ ಸೌಂಡು? ಈಗ ಇದು ಬಂದಿರ್ಬೇಕು, ಇದು ಬಂದಿರುತ್ತೆ. ಇದು ಬೇಡ ಅಂದ್ರೆ ದೂರ ಹೋಗು, ಬಿಟ್ಬಿಡು, ನೀನ್ ಒಂದೇ ಇರು. ಯಾಕೆ ಇದ್ರ ಹತ್ರಕ್ಕೆ ನೀನ್ ಬರ್ತಿ? ಹತ್ರ ಬಂದ್ರೆ ನೀನ್ ಹಿಂದಕ್ಕೆ ಹೋಗು. ನಿಂತ್ಬಿಟ್ಟು ಎಲ್ಲ ಆದ್ಮೇಲೆ ಸರಿ ಇಲ್ಲ ಅಂದ್ರೆ ಯಾವ ನ್ಯಾಯ? ಎಷ್ಟೇ ಸರ್, ಇದು ಮೀಟು ಕತೆ. ಸರ್ ಹಳಬ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಸರ್. ಈಗ ಕ್ಯಾರವನ್ ಇದೆ ಸರ್, ಎಲ್ಲ ಇದೆ, ಕೂತಿದ್ದ ಜಾಗದಲ್ಲಿ ಎಲ್ಲ ಇರುತ್ತೆ ಸರ್. ಪಾಪ ಆಗ್ನೇವ್ರು ಅಲ್ಲೆಲ್ಲೋ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಸಿನಿಮಾ ಮಾಡ್ಲಿಲ್ವಾ ಸರ್? ಅವ್ರಿಗಿಂತ ಈಗಿನವ್ರು ಕಷ್ಟ ಪಡ್ತಾ ಇದಾರ ಸರ್. ಏನ್ ಈಗ ಸುಪ್ಪತ್ತಿಗೆ ಸರ್ ಹೋಗ್ತಿದ್ದಂಗೆ ಮನೆ ಮುಂದೆ ಗಾಡಿ ಬರುತ್ತೆ ಸರ್. ನನಗೂ ಬರುತ್ತೆ, ನಾನೊಬ್ಳು ಕಲಾವಿದೆ, ನಾನು ಅನ್ನೊಂದು ಸಿನಿಮಾ ಮಾಡಿದ್ದೀನಿ, ಎಲ್ಲರ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು. ಬೆಳಗ್ಗೆ ಗಾಡಿ ಬರುತ್ತೆ ಸರ್, ಆರಾಮಾಗಿ ಹೋಗ್ತೀವಿ ಸರ್. ಹೋಗ್ತಿದ್ದಂಗೆ ತಿಂಡಿ ಕೊಡ್ತಾರೆ ಸರ್, ಊಟ ಕೊಡ್ತಾರೆ ಸರ್, ಬಟ್ಟೆ ಕೊಡ್ತಾರೆ ಸರ್, ಮೇಕಪ್ ಅವ್ರು ಇರ್ತಾರೆ, ಕಾಸ್ಟ್ಯೂಮ್ ಅಣ್ಣ ಇರ್ತಾರೆ, ಪ್ರೊಡಕ್ಷನ್ ಅಣ್ಣ ತಂದು ಕೊಡ್ತಾರೆ. ಇಷ್ಟೆಲ್ಲ ನಿಮಗೆ ಕೊಟ್ಟುಬಿಟ್ಟು ಭದ್ರವಾಗಿ ನಿಮ್ಮ ಮನೆ ಸೇರಿಸ್ತಾರೆ. ಅಲ್ಲಿ ಸೋಲುತ್ತೋ ಬಿಡುತ್ತೋ ಗೊತ್ತಿಲ್ಲ ಸರ್. ಪೋಸ್ಟ್ರು ದುಡ್ಡು ಬಂದಿರಲ್ಲ ಸರ್ ಕೆಲವು ಸಲ, ನಮ್ಮ ಅನ್ನದಾತರದು. ಯಾಕಂದ್ರೆ ಯೋಚನೆ ಮಾಡ್ಬೇಕು ಸರ್ ಎಲ್ಲದನ್ನು. ಸರ್ ನಾವು ಮನೇಲಿ ಇರ್ತೀವಿ ಸರ್, ನಾನು ಆರ್ಟಿಸ್ಟು, ನಾನು ದುಡ್ಡು ತಗೊಂಡೆ ಕೆಲಸ ಮಾಡಿದೆ, ಮನೆಗೆ ಬಂದೆ ಸರ್. ಪ್ರೊಡ್ಯೂಸರ್ ಕತೆ ಸರ್. ಆದಷ್ಟು ನಾವು ಪ್ರೊಡ್ಯೂಸರ್ನ ಉಳಿಸ್ಕೊಳಕ್ ಪ್ರಯತ್ನ ಪಡ್ಬೇಕು ಸರ್. ಅವ್ರನ್ನ ಉಳಿಸ್ಕೊಂಡ್ರೇನೆ ನಮ್ಮಂತವ್ರು ಬದುಕಕ್ಕಾಗತ್ತೆ ಸರ್. ನಾನು ಹೋಗ್ತೀನಿ, ಇನ್ನೊಬ್ರು ಮತ್ತೊಬ್ರು ಬರ್ತಾನೆ ಇದ್ದಾರೆ ಸರ್. ಕಲಾವಿದರು ಹುಟ್ಕೋತಾನೆ ಇದ್ದಾರೆ. ಮೊದಲನೇದಾಗಿ ಅನ್ನದಾತರನ್ನ ಉಳಿಸ್ಕೋಬೇಕು ಸರ್. ಅದು ಉಳಿಸ್ಕೊಂಡ್ರೇನೆ
ಇನ್ನು ಸಿನಿಮಾಗಳು ಉಳಿಯಕ್ ಸಾಧ್ಯ ಸರ್. Yes. ಎಲ್ಲ ಆರಾಮಾಗಿದೀವಿ ಸರ್ ನಾವು ಕಲಾವಿದರು. ಸರ್ ಕಲಾವಿದರಿಗಿರೋ ಗೌರವ ಇನ್ಯಾರಿಗೂ ಇಲ್ಲ ಸರ್. ನನಗೆ ಗೊತ್ತಿರೋ ಅನುಭವದಲ್ಲಿ ಸರ್, ನೀವೆಲ್ಲರ ಹೋಗಿ ಕಲಾವಿದರು ಅಂದ ತಕ್ಷಣ ಹುಬ್ ಹೇರ್ಸ್ಕೊಂಡು ಹಿಂಗ್ ನೋಡ್ತಾರೆ ಸರ್, ಹೇ ಕಲಾವಿದ್ರ. ಸರ್ ನಾನು ಯಾವ ITBT ಕಂಪ್ನಿಲಿ ಇದ್ರು ಅಷ್ಟು ಕ್ರೇಜ್ ಇಲ್ಲ ಸರ್. ನಾನು ಯಾವ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ರು ಅಷ್ಟು ಕ್ರೇಜ್ ಇಲ್ಲ ಸರ್. ಅದೇನೋ ಗೊತ್ತಿಲ್ಲ ಸರ್, ಇಡೀ ಪ್ರಪಂಚದಲ್ಲಿ ಕಲಾವಿದ್ರು ಅಂದ್ರೆ ಹಿಂಗ್ ನೋಡ್ತಾರೆ ಸರ್. ದುಡ್ಡು ಹಾಕಿರೋರೆಲ್ಲೋ ಇರ್ತಾರೆ, ಕ್ಯಾಮ್ರಾಮ್ಯಾನ್ ಎಲ್ಲೋ ಇರ್ತಾರೆ, ಡೈರೆಕ್ಟರ್ ಎಲ್ಲೋ ಹೋಗಿರ್ತಾರೆ, ಉಳ್ಕೊಳ್ಳೋದು ಲಾಸ್ಟಿಗೆ ಕಲಾವಿದರು ಮಾತ್ರ ಸರ್. ಅದ್ರ ಹಿನ್ನೆಲೆ ಯಾರು ಬಂದಿರಲ್ಲ. ಗೆದ್ರೆ ನಮ್ಮ ಪ್ರೊಡ್ಯೂಸರು, ಸೋತ್ರೆ ಸರ್ ಸೋತಿರೋರ್ಗೆ ನಾವ್ ಯಾರು ದುಡ್ಡು ಕೊಟ್ಟಿದ್ವಿ ವಾಪಸ್ ನಾವು ಇಸ್ಕೊಂಡಿರೋದನ್ನ. ಈಗ ನಾನೊಂದು 10 ದಿನ ಕೆಲಸ ಮಾಡಿದೀನಿ ಸರ್, ಸೋತಿರೋ ಪ್ರೊಡ್ಯೂಸರ್ಗೆ ನಾವು ದುಡ್ಡು ಕೊಟ್ಟಿದ್ವಿ ವಾಪಸ್, ಅಣ್ಣ ನಿಮ್ ಸಿನಿಮಾ ಸೋತೋಯ್ತು ತಗೊಳ್ರಿ, ಯಾರು ಕೊಟ್ಟಿದ್ದಾರೆ ಸರ್? ಇಲ್ಲ. ಈಗಂತೂ ತುಂಬಾ ಜನ ಅನ್ನದಾತರು ಬರ್ತಾ ಇದಾರೆ, ಉಳಿಸ್ಕೋಬೇಕು ಸರ್ ಅಷ್ಟೇ. ಅಲ್ಲಿ ಇಲ್ಲಿ ಒಂದೊಂದು ನಿಲ್ತಾ ಇದೆ, ಉಳಿಸ್ಕೋಬೇಕು. ಸಿನಿಮಾ ಇಂಡಸ್ಟ್ರಿ ಮೊದ್ಲಿದ್ದಂಗಿಲ್ಲ ಸರ್. ಈಗ ಅಪ್ಪು ಸರ್ ಹೋದ್ರು, ಅಂಬರೀಷ್ ಅಣ್ಣ ಹೋದ್ರು, ರಾಜ್ಕುಮಾರ್ ಅವರು ಹೋದ್ರು, ವಿಷ್ಣು ಸರ್ ಹೋದ್ರು. ಆ ದೊಡ್ಡ ದೊಡ್ಡ ಘಟಾನುಘಟಿಗಳಿಗೆ ಯಾವಾಗ ಹೋದ್ರು ಸರ್, ಇಂಡಸ್ಟ್ರಿ ಅರ್ಧ ಕುಸ್ತೋಯ್ತು ಸರ್. ಯಾಕೆ ಗೊತ್ತಾ, ದೊಡ್ಡವರು ಮನೆಯಲ್ಲಿ ದೊಡ್ಡವರು ಇದ್ರೆ ಬೈತಾ ಇರ್ತಾರಂತೆ, ಏನೋ ಒಂದು ಬುದ್ಧಿ ಮಾತು ಹೇಳ್ತಿರ್ತಾರಂತೆ. ಇಲ್ಲಿ ದೊಡ್ಡವ್ರಿಲ್ಲ ಸರ್. ಆಗಿದ್ರು ಸರ್ ಘಟಾನ್ಘಟಿಗಳಿದ್ರು, ಅವ್ರಿಗೆ ಗೌರವ ಇರ್ತಿತ್ತು, ಮರ್ಯಾದೆ ಇರ್ತಿತ್ತು. ಅವ್ರ ಮಾತಿಗೆ ಒಂದ್ಸಲ ಒಪ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ಸಲ ಒಪ್ಕೋತಾ ಇದ್ರು ಸರ್. ಗೌರವ ಕೊಡ್ತಿದ್ರು ಸರ್, ಅವಾಗ ಗೌರವ ಕೊಡ್ತಿದ್ರು, ಇಲ್ಲ ಅಂತಲ್ಲ, ತುಂಬಾ ಮರ್ಯಾದೆ ಕೊಡ್ತಿದ್ರು, ಗೌರವ ಕೊಡ್ತಿದ್ರು, ಎಲ್ಲ ಕೊಡ್ತಿದ್ರು ಸರ್. ಈಗ ಅಂಥದ್ದೆಲ್ಲೂ ಕಾಣಿಸ್ತಾ ಇಲ್ಲ ಸರ್. ಮನೆಯಲ್ಲಿ ಯಜಮಾನಿ ಇಲ್ದಂಗೆ ಸರ್ ಮನೆಯಲ್ಲಿ. ಆಮೇಲೆ ಸಿನಿಮಾ ಆಯ್ತು, ಇದ್ಯಾಕೆ ಯೋಚನೆ ಬಂತು? ಆಶ್ರಮ ಮಾಡೋದಕ್ಕೆ ಪುನೀತ್ ಸರ್ ಕಾರಣ. ನನಗೆ ಪುನೀತ್ ಸರ್ ಜೊತೆ ಒಂದು 10 ಸಿನಿಮಾ ಮಾಡಿದ್ದೆ ಸರ್. ನಾನು ಪುನೀತ್ ಸರ್ ಜೊತೆ ಒಂದು 10 ಸಿನಿಮಾ ಮಾಡಿದ್ದೆ. ಇಷ್ಟೇ ಜೀವನ ಅಂತ ಗೊತ್ತಾಯ್ತು ನನಗೆ, ಲೈಫೇ ಇಷ್ಟೇ ಅಂತ ಗೊತ್ತಾಗೋಯ್ತು ನನಗೆ. ಅವ್ರ ಜೊತೆ ಒಂದು 10 ಸಿನಿಮಾ, ಹುಡುಗರು, ಹಣ್ಣ ಬಾಂಡ್, ರಾಮ್, ಪರಮಾತ್ಮ, ನಿನ್ನಿಂದಲೇ ಒಂದಷ್ಟು ಸಿನಿಮಾ ಮಾಡಿದೆ. ಅಂಬರೀಷ್ ಹೋದಾಗಂತೂ ತುಂಬಾ ಬೇಜಾರಾಗಿತ್ತು ನಮಗೆ, ತುಂಬಾ ನೋವಾಗಿತ್ತು. ಯಾಕಂದ್ರೆ ಜೊತೆಲಿ ಇದ್ದಂಥವ್ರು, ನಾವು ನೋಡಿರೋಂಥವ್ರು. ಅವತ್ತು ದೊಡ್ಡಣ್ಣ ಮಾತ್ರ ಸರಿಯಾಗಿ ಕುಸ್ತರು ಸರ್. ನಾವು ಒಂದು ಸಿನಿಮಾ ನಡೀತಾ ಇತ್ತು ಮೇಲ್ಗಡೆ, ಒಂದು ಆಡಿಯೋ ಲಾಂಚ್ ನಡೀತಾ ಇತ್ತು, KC ವೆಂಕಟೇಶ್ ಅವ್ರದ್ದು ಸಿನಿಮಾ ನಡೀತಾ ಇತ್ತು ಮೇಲ್ಗಡೆ. ನಾಳೆ ಕನ್ನಡ ರಾಜ್ಯೋತ್ಸವ ಒಂದು ಫಂಕ್ಷನ್ ಮಾಡೋದಕ್ಕೆ ಎಲ್ಲ ನಾವು ರೆಡಿ ಆಗಿದ್ವಿ. ಲಾಲ್ಬಾಗಿಂದ ಗಿಡಗಳನ್ನ ತರಿಸಿದ್ವಿ. ಅಂಬರೀಷ್ ಅಣ್ಣಂಗೆ ತುಂಬಾ ಇಷ್ಟ ಗಿಡಗಳನ್ನ, ಎಲ್ಲ ಡೆಕೋರೇಷನ್ ಮಾಡಿದ್ವಿ. ನಾಳೆ ಇನ್ನೇನು ಫಂಕ್ಷನ್ ಮಾಡಬೇಕು ಅಂತ ಇವತ್ತು ಕ್ಯಾನ್ಸಲ್ ಆಯ್ತು. ಊಟದವರು, ಶಾಮಿಯಾನ ಎಲ್ಲ, ಇಡೀ ಬಿಲ್ಡಿಂಗು ಒಂಥರ ರಾಜರು ಕಡೆ ಅವತ್ತು. ಅದೇನು ಇದೇ ಕೇಡ್ಗಾಲಕ್ಕೆ ಅನಿಸ್ತು ನಮ್ಗೆ. ಆಮೇಲೆ ಅನ್ಸಿದ್ ನಮ್ಗೆ ಇದಕ್ಕೇನಾ ಅನ್ನಿಸ್ಬಿಡ್ತು, ಅಷ್ಟು ಲಕ್ಷಣವಾಗಿತ್ತು. ಆ ರೇಂಜಲ್ಲಿ ಕ್ಲೀನ್ ಮಾಡಿಸಿದ್ವಿ ಎಲ್ಲ. ಇನ್ನೇನು ಆ ಥರ ಆದಾಗ ಅಣ್ಣ ಸಾಯಂಕಾಲ ಇಲ್ಲ ಅಂತ ಗೊತ್ತಾಯ್ತು. ದೊಡ್ಡಣ್ಣ ಅವರು ಇಲ್ಲೇ ವಾಶ್ರೂಮ್ಗೆ ಹೋಗಿದ್ರು. ಅಲ್ಲಿ ಫೋನ್ ಬಡ್ಕೋತಾ ಇತ್ತು ಜೋರಿಗೆ, ಬರ್ತಾನೆ ಇತ್ತು ಮೇಲೆ ಮೇಲೆ ಮೇಲೆ. ಆಮೇಲೆ ಅಣ್ಣ ನಿಧಾನಕ್ಕೆ ಹಂಗೆ ಬಂದರು. ಬಂದಷ್ಟು ಅಣ್ಣ ಫೋನ್ ಬರ್ತಾನೆ ಇದೆ ಅಂತಂದೆ. ಹೌದೇನಮ್ಮ ಅಂದ್ಬಿಟ್ಟು ಅವ್ರಿಗೆ ಅದನ್ನು ಏನು ಗೊತ್ತಿಲ್ಲ. ಕೂತಿದ್ವಿ. ಈಗ ನಾನು ಅಣ್ಣ ಲಾಲ್ಬಾಗ್ದು ಎಲ್ಲ ಗಿಡ ಬಂದಿದೆ, ಅಣ್ಣಂಗೆ ವಿಡಿಯೋ ಕಾಲ್ ಕಳಿಸ್ಬಿಡಿ, ವಿಡಿಯೋ ಕಾಲ್ ಕಳಿಸ್ಬಿಡಿ, ವಿಡಿಯೋದಲ್ಲಿ ಅಣ್ಣ ನೋಡ್ಲಿ, ತುಂಬಾ ಖುಷಿ ಪಡ್ತಾರೆ. ಈಗ ಅಣ್ಣ ನಾನು ಮಾತಾಡ್ತಾನೆ ಇದ್ವಿ, ತುಂಬಾ ಖುಷಿ ಪಡ್ತಾರೆ ಇವೆಲ್ಲ ನೋಡಿದ್ರೆ, ಇನ್ನೇ ನಾಳೆ ಕ್ಯಾನ್ಸಲ್ ಆಯ್ತಲ್ಲ, ವಿಡಿಯೋ ಕಳಿಸ್ಬಿಡಿ ಅಂತೇಳಿ ಮಾತಾಡ್ತಾ ಇದ್ವಿ. ಅಷ್ಟೊತ್ತಿಗೆ ಅಣ್ಣಂಗೆ ಫೋನ್ ಬಂತು. ಅಣ್ಣ ಹಿಂಗೆ ಎತ್ಕೊಂಡ್ರು ಅಷ್ಟೇ, ಫೋನು ಎತ್ಕೊಂಡು ಸೀದಾ ಹಂಗೇ ಬಂದು ಗೇಟ್ ಹತ್ರ ಹಿಂಗೆ ಕುಸ್ಬಿಡ್ತಾರೆ ದೊಡ್ಡಣ್ಣ. ನಾನು ಅಲ್ಲೇ, ಯಾಕಣ್ಣ ಏನಾಯ್ತು ಏನಿಲ್ಲಮ್ಮ ಏನಿಲ್ಲ. ಮೇಲ್ಗಡೆ ಅವ್ರಿಗೆ ಹೇಳಕ್ ಬರ್ತಾ ಇಲ್ಲ, ಕಣ್ಣಲ್ಲಿ ನೀರು ಇಳಿತಾ ಇದೆ. ಹಿಂಗೆ ಗೇಟ್ ಹತ್ರ ಕುಸ್ತರು ಅಂದ್ರೆ ಅಣ್ಣ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸರ್ ನೋಡಿದ್ದವ್ರು ದೊಡ್ಡಣ್ಣ ಅವ್ರನ್ನ. ನನ್ನ ಕಣ್ಣು ಮುಂದೆ ನಾನು ನೋಡಿದ್ದು. ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಯ್ತು. ನಿಲ್ಸಮ್ಮ ಎಲ್ಲ ಅಂತೆ. ಅಣ್ಣ ಯಾಕೆ ಅಂತ ಕೇಳ್ತಾರೆ. ನಿಲ್ಸ ಕೇಳಮ್ಮ. ಅವ್ರಿಗೆ ಹೇಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಆ ಡ್ರೈವರ್ನು ಕರಿಯಕ್ಕಾಗ್ತಾ ಇಲ್ಲ, ಬಾಯಿ ಬರ್ತಾ ಇಲ್ಲ ಅವ್ರಿಗೆ ಕರಿಯಕ್ಕೂ. ಎಲ್ಲಮ್ಮ ಅಂತಿದ್ದಾರೆ. ನಮಗೂ ಏನೋ ಒಂದು ಸರಿಯಾಗಿ ಗೊತ್ತಿಲ್ವಲ್ಲ, ಏನೂ ಗೊತ್ತಿಲ್ಲ. ಆಮೇಲೆ ಹೇಳಿದ್ರು ಈ ಥರ ಅಂತ. ಅಂಬರೀಷ್ ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ, ನೀನು ನಿಲ್ಲಿಸ್ಬಿಡಮ್ಮ ಅಂತಂದ್ರು. ಅಷ್ಟೊತ್ತಿಗೆ ಡ್ರೈವರ್ನ ಕರ್ಬಿಟ್ಟು ಅವ್ರು ಹೊರಟ್ಬಿಟ್ರು. ಎಲ್ಲ ನಿಲ್ಲಿಸ್ಬಿಟ್ಟು ನೀನು ಅಲ್ಲಿ ಬಾ ಅಂತಂದ್ರು. ಸರಿ ನಾನು ಸೀದಾ ಮೇಲೆ ಹೋದೆ. ಮೇಲ್ ಫಂಕ್ಷನ್ ಎಲ್ಲ ತುಂಬಿಟ್ಟಿದ್ರು. ಅಣ್ಣ ಹೋಗ್ಬಿಟ್ಟು ನಿಲ್ಲಿಸ್ಬೇಕಂತ ಈ ಥರ. ಯಾಕಮ್ಮ ಅಂತಂದ್ರು.
ವೆಂಕಟೇಶ್ ಸರ್ ಇಲ್ಲ ಅಣ್ಣ ನಿಲ್ಲಿಸ್ಬೇಕಂತೆ. ಆಗ KC ವೆಂಕಟೇಶ್ ಅವ್ರಿಗೆ ಈ ಥರ ಹಿಂಗೆ ಆಗಿದೆ, ಅಣ್ಣನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಹಿಂಗೆ ಅಂದಾಗ ಅವ್ರು ತಕ್ಷಣ ಎಲ್ಲರೂ ನಿಲ್ಲಿಸಿ ಎಲ್ಲರೂ ಕೆಳಗಡೆ ಬಂದರು. ಅವಾಗೆಲ್ಲ ಕ್ಲೋಸ್ ಮಾಡಿಕೊಂಡು ನಾನು ರವಿ ಮ್ಯಾನೇಜರ್ ಇಬ್ಬರು ಕ್ಲೋಸ್ ಮಾಡ್ಕೊಂಡು ಹಾಸ್ಪಿಟ್ಲ್ ಹತ್ರ ಹೋಗೋದು. ಅಷ್ಟರಲ್ಲಿ ಅಲ್ಲ ಆಲ್ರೆಡಿ ಇರಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ಅಲ್ಲ, ಪುನೀತ್ ಹೇಗೆ ಈ ಆಶ್ರಮಕ್ಕೆ ಸಪೋರ್ಟಿವ್ ಆಗಿದ್ರಾ? ಇಲ್ಲ ಅಪ್ಪು ಸರ್ ಜೊತೆ ಕೆಲಸ ಮಾಡಿದ್ರಷ್ಟೇ ನಾನು. ಪುನೀತ್ ಸರ್ ಅವ್ರು ಓದ ಮೇಲೆ ನಾನು ಆಶ್ರಮ ಮಾಡಿ ಇಷ್ಟೇ ಜೀವನ ಅಂತ ಗೊತ್ತಾಯ್ತು, ಲೈಫ್ ಇಷ್ಟೇ ಅಂತ ಗೊತ್ತಾಯ್ತು, ಬದುಕಿಷ್ಟೇ. ಇನ್ನೇ ನಾನು ಸತ್ರ ಏನಂದ್ರೆ ಆಗ ನನಗೆ ಊಟ ಇರ್ಲಿಲ್ಲ, ಬಟ್ ಊಟ ಇಲ್ಲದವರಿಗೆ ನಾನು ಊಟ ಕೊಡ್ಬೇಕು ಅಂತ ಅದು ನನಗೆ ಮೈಂಡ್ ಬಂದಿರ್ಲಿಲ್ಲ. ಇನ್ನು ಇಷ್ಟೇ ಜೀವನ ಅಂತ ಗೊತ್ತಾಯ್ತು. ಇನ್ನೇನಿದೆ ಲೈಫ್, ನಾನು ಸತ್ರ 5 ನಿಮಿಷಕ್ಕೆ ಆಚೆ ಹಾಕ್ತಾರೆ. ಇಷ್ಟು ದುಡ್ಡು ಕಲಾವಿದ್ರು ಇಷ್ಟೊಂದು ಜನ ಸಂಪಾದನೆ ಮಾಡಿದ್ದಾರೆ, ಇಷ್ಟೇನಾ ಬದುಕು? ಒಂದು ಹೇಳಿ ಹೋಗೋಕ್ಕೂ ಭಗವಂತ ಒಂದು ಟೈಮ್ ಕೊಡ್ಲಿಲ್ವಲ್ಲ. ನಾಳೆ ನಾ ಮಲಗ್ತೀನಿ ಎದೊಳ್ತೀನಿ ಇಲ್ವೋ ಗೊತ್ತಿಲ್ಲ ಅಂತ ಅನ್ಸಿದ್ದವಾಗ ನನ್ನ ಹತ್ರ ಒಂದು 80 ಲಕ್ಷ ದುಡ್ಡು ಇತ್ತಿತ್ತು, ಎಲ್ಲ ಕೂಡ್ಸಿಟ್ಟಿದ್ದೆ. ಸೈಡ್ ತಗೋಬೇಕು ಅಂತ ಅನ್ಕೊಂಡಿದ್ದೆ ನಾನು. ಅವಾಗ ಇತ್ತು ನನ್ನ ಹತ್ರ ದುಡ್ಡು, ಯಾಕಂದ್ರೆ ಆ ಕಡೆ ಬಟ್ಟೆ ಅಂಗಡಿ, ಈ ಕಡೆ ರೇಷನ್ ಅಂಗಡಿ ಚೆನ್ನಾಗಿತ್ತು. ನನ್ನ ಬಟ್ಟೆ ಅಂಗಡಿ ರೇಷನ್ ಅಂಗಡಿ ಎಲ್ಲ ಚೆನ್ನಾಗಿದಾಗ್ತಾ ಇತ್ತು. ಅದರ ದುಡ್ಡೆಲ್ಲ ನನ್ನ ಹತ್ರ ಇತ್ತು, ಹೋಯ್ತು. ಕೆಲಸದ ದುಡ್ಡು ಅದು ಇದು ಎಲ್ಲ ಇತ್ತು. ಯಾಕಂದರೆ ನಾನು ಎಲ್ಲ ಸಿನಿಮಾದವ್ರನ್ನ ಫಂಕ್ಷನ್ಗೆ ಅದಕ್ಕೆ ಇದಕ್ಕೆ ಎಲ್ಲದನ್ನು ಮಾಡ್ತಾಯಿದ್ದೆ, ಎಲ್ಲದನ್ನೂ ಇತ್ತು ನನಗೆ. ಯಾವತ್ತೂ ನಾನು ಫ್ರೀಯಾಗಿ ಕೂತ್ಕೊಂಡವಳಲ್ಲ, ಒಂದಲ್ಲ 10 ಕೆಲಸ ಮಾಡ್ತಿದ್ದವಳು ನಾನು. ಇಷ್ಟೇನಾ, ಇನ್ನೇನು ನನಗಿರೋದು ಒಬ್ಬನೇ ಮಗ, ಎಲ್ಲ ಮಾಡಿಟ್ಟಿದ್ದೀನಿ, ಇನ್ನೇನು ಬೇಕು ನನಗೆ? ಇನ್ನೇ ನನ್ನ ಆಸೆಯಿಂದ ಒಡವೆನೂ ಹಾಕ್ಕೊಳಕ್ಕಾಗಲ್ಲ, ಬಿಸಾಕ್ತಾರೆ, ಹೋಗಿ ಬೀಗ ಹಾಕ್ತಾರೆ. ನೆಂಟರು ಬರ್ತಾರೆ ಅಂತ ಒಳಗೋಗಿ ಬೀಗ ಹಾಕ್ತಾರೆ, ಎಲ್ಲ ಎತ್ತಿಡ್ತಾರೆ. ಒಡವೆ ಗಿಡವೆ ಇದ್ರೆ ರೂಮೇ ಬಾಗ್ಲಾಕ್ತಾರೆ, ಎಲ್ಲ ಎತ್ತಿಡ್ತಾರೆ. ರೇಷ್ಮೆ ಸೀರೆ ಎತ್ತಿಡ್ತಾರೆ, ಒಡವೆ ಎತ್ತಿಡ್ತಾರೆ, ಎಲ್ಲ ಎತ್ತಿಡ್ತಾರೆ. ಇನ್ಯಾವ ಬದುಕಿಗೆ ನಾನು ಇದು ಮಾಡಬೇಕು? ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ, ಅದು ಹೋಟೆಲ್ ಮಾಡೋಣ, ದುಡ್ಡು ಬರುತ್ತೆ ವಾಪಸ್. ನಾನು ಹಾಕಿ ದುಡ್ಡು ನನಗೆ ಬರುತ್ತಲ್ಲ ದಿನ. ಬೇಡ ಇನ್ಯಾವ ಬಿಸ್ನೆಸ್ ಮಾಡೋಣ, ಬೇಡ. ಮತ್ತು ಆ ದುಡ್ಡು ನನಗೆ ಬರುತ್ತೆ, ನಾನು ಹಾಕಿದ ದುಡ್ಡು ವಾಪಸ್ ನನಗೆ ಬರಬಾರ್ದು ಅನ್ನೋದು ಮೈಂಡಲ್ಲಿ ಕೂತ್ಕೋತು. ಹಾಗಾದ್ರೆ ನಾನು ಏನು ಮಾಡ್ಬೋದು? ಯಾರು ಇಲ್ದಿದ್ದವ್ರಿಗೆ ಊಟ ಹಾಕಿದ್ರೆ ಹೇಗೆ? ಅದನ್ನು ಮಾತ್ರ ಮೈಂಡಲ್ಲಿ ಬಂತು. ತಕ್ಷಣ ಹಾಗೆ ಹೀಗೆ ಎಲ್ಲ ಮೈಂಡಿಗೆ ಬಂದಾಗ, ಹೌದಲ್ವ, ನಾನು ಅವತ್ತು ಫುಟ್ಪಾತಲ್ಲಿ ನಿಂತಿದ್ದೆ, ನನಗೂ ಊಟ ಇರಲಿಲ್ಲ, ನನಗೂ ಯಾರು ಆಸರೆ ಆಗಿದ್ರೆ, ನಾನು ಅವತ್ತು ಫುಟ್ಪಾತಲ್ಲಿ ನಿಲ್ತಿರ್ಲಿಲ್ಲ, ನಾನಿದ್ದೀವಿ ಅಂತ ಯಾರಾದರೂ ಬೆನ್ನು ತಟ್ಟಿದ್ರೆ ನಾನು ಆಚೆ ಬೀಳ್ತಿರ್ಲಿಲ್ಲ ಅನ್ನೋದೊಂದು ಮೈಂಡಿಗೆ ಬಂತು. ನನಗೆ ಊಟ ಇರಲಿಲ್ಲ, ಎಷ್ಟೋ ಜನ ರೋಡಲ್ಲಿ ಮಲಗಿರ್ತಾರೆ, ಅಂಥವ್ರನ್ನ ಕರ್ಕೊಂಬಂದು ಯಾಕೆ ಊಟ ಹಾಕಬಾರ್ದು? ಅವ್ರು ಅಲ್ಲಿಂದ ದುಡ್ಡು ಬರಲ್ವಲ್ಲ ನನಗೆ. ಅದೊಂದು ಮೈಂಡಿಗೆ ಬಂದಾಗ ನಾನು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಓಡಾಡಿದೆ. ಆಗ ನಾನು ಮಲ್ಲೇಶ್ವರಂ, ಮಹಾಲಕ್ಷ್ಮಿ ಲೇಔಟ್, ನಂದಿನಿ ಲೇಔಟ್ ಎಲ್ಲ ಹುಡ್ಕೊಂಡು ಹೋದಾಗ ಎಲ್ಲೂ ಜಾಗ ನನಗೆ ಸರಿಯಾಗಿ ಸೆಟ್ ಆಗಲಿಲ್ಲ. ನನಗೇನು ಅನಿಸ್ತು, ಬರೀ ರೋಡಲ್ಲಿ ಇರೋರನ್ನ ಯಾರಾಗಲಿ ತಕೊಂಡು ಹೋಗಿ ಊಟ ಹಾಕಬಹುದು, ಅಷ್ಟು ಮಾತ್ರ ಇತ್ತು ನನಗೆ. ಇಂಥವ್ರಿಗೆ ಹಾಕಬೇಕು ಅನ್ನೋದೇನಿಲ್ಲ ಅಷ್ಟೇ. ಯಾರು ಕೇಳಲ್ಲ, ನನಗೆ ಹಿಂದಿಂದ ಏನು ಗೊತ್ತಿಲ್ಲ. ಹೋದೆ ಆಶ್ರಮಕ್ಕೆ ಎಷ್ಟು ಬೇಕು ಜಾಗ, ಹೆಣ್ಮಕ್ಳು ಇರ್ತಾರೆ, ಗಂಡು ಮಕ್ಳು ಇರ್ತಾರೆ, ಒಂದಷ್ಟುದ್ದ ಜಾಗ ಬೇಕು. ಸರಿ ಹುಡ್ಕೊಂಡು ಹೋದಾಗೆಲ್ಲ ಗಂಗೋಡ್ನಳ್ಳಿ ಸಿಕ್ತು, ಲಕ್ಷ್ಮೀಪುರ ರೋಡು ಮಾದನಾಯಕನಹಳ್ಳಿಗೆ ಸಂಬಂಧಪಡುತ್ತೆ, ಅಲ್ಲಿ ಸಿಕ್ತು. ಆಮೇಲೆ ಅವ್ರದ್ದು ಇನ್ನೊಂದು ಜಾಗ ಇತ್ತು, ಸೆಟ್ ಆಗಲಿಲ್ಲ, ವಾಪಸ್ ಹುಟ್ಟದೆ. ಮತ್ತು ಮಾರನೇ ದಿನ ಅವರೇ ಕೇಳಿದ್ರು, ಅಮ್ಮ ಒಂಚೂರು ಒಳಗಡೆ ಇದೆ, ಪರವಾಗಿಲ್ವಾ? ಅಣ್ಣ ಪರವಾಗಿಲ್ಲ, ಬಂದು ನೋಡಿ ಅಂದ್ರೆ ಹೋದೆ. ಸರಿ ಅಣ್ಣ ಆಯಿತು, ನನಗೆ ಇಷ್ಟ ಆಯಿತು ಜಾಗ. 5 ಸೈಟ್ ಇದೆ, 30-40 5 ಸಾಕಣ ನನಗೆ, ಒಳಗಿದೆ, ಪರವಾಗಿಲ್ವಾ? ಪರವಾಗಿಲ್ಲ ಅಣ್ಣ, ನನಗೆ ಏನು ರೋಡಲ್ಲಿರೋರನ್ನ ಕರ್ಕೊಂಡು ಬೆಚ್ಚಿಗೆ ಒಳಗಿಡ್ತೀನಿ, ಊಟ ಹಾಕ್ತೀನಿ, ಅಷ್ಟೇ ಅಣ್ಣ ನನ್ನ ಮೈಂಡಲ್ಲಿ, ಬೇರೆ ಏನೂ ಇಲ್ಲ. ಅವ್ರು 8 ಲಕ್ಷ ಅಡ್ವಾನ್ಸ್ ಹೇಳಿದ್ರು. ಇತ್ತಲ್ಲ ದುಡ್ಡು, ಧೂಮ್ ಅಂತ ಕೊಟ್ಟೆ, ಅಷ್ಟೇನಾ? ನನ್ನ ಮನ್ಸಲ್ಲಿ ಅನ್ಕೊಂಡೆ, ಇನ್ನೊಂದೆರಡು ಕೇಳಿದ್ರು ಕೊಡ್ತಿದ್ನಲ್ಲಪ್ಪ ಅಂತ. ಕೇಳಿಲ್ಲ. 6 ಅಂದ ಫಸ್ಟ್ ಅಣ್ಣ, 5 ಅಂದ, 8ಕ್ಕೆ ಬಂದು ನಿಂತ್ಕೊಂಡ ಅಣ್ಣ, ಧನಂಜಯ ಅಂತೇಳಿ ಕೊಟ್ಟೆ. ಆಯ್ತು. ಅವ್ರ ಗೋಡೆಗಳನ್ನ ಎಲ್ಲ ಹೆಬ್ಬಿಸಿದ್ರು, ಗೋಡೆಗಳು ಸಂಪು ಗಿಂಪು ಏನ್ ಬೇಕು. ಆಮೇಲೆ ಏನ್ ಮಾಡೋದು, ಪೈಂಟಿಂಗು ನಾನೇ ಮಾಡಿಸ್ಕೊಂಡೆ. ಹೋಗ್ಬೇಕಾದ್ರೆ ಮತ್ತೆ ಬಿಟ್ಕೊಡ್ಬೇಕಲ್ಲ, ಯಾವತ್ತು ಬಿಡಿಸ್ತಾರೋ ಗೊತ್ತಿಲ್ಲ, ಮತ್ತೆ ಅದು ದುಡ್ಡು ಮುರ್ಕತಾರಲ್ಲ, ಬೇಡ, ನಾನೇ ಪೈಂಟ್ ಮಾಡ್ಕೊಂಡೆ. ಆಚೆ ಶೀಟ್ ಎಲ್ಲ ಹಾಕಿಸ್ದೆ, ಗಾರೆ ಗೀರೆ ಎಲ್ಲ ಮಣ್ಣು ಗಿಣ್ಣು ಕಟ್ಟೆ, ಊಟ ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ. ಇಂಥ ಬಜಾಜ್ ಫ್ಯಾನೇ ಬೇಕು, ಗೀಸರ್ ಬೇಕು, ನನಗೆಲ್ಲ ಇಂಥದೇ ಬೇಕು. ಎಲ್ಲ ಬಲ್ಪ್ ಗಿಲ್ಪ್ ಎಲ್ಲ ಮೊರ ಪರ್ಕೆ ತಟ್ಟೆ ಲೋಟ ಎಲ್ಲ ತಗೊಂಬಂದು ವಿಶ್ವನಾಥ್ ಸರ್ ಹತ್ರ ಹೋದೆ, MLA ಅವರು. ಅವ್ರು ಡೇಟ್ ಕೊಟ್ರು, 17. ಸರ್ ಈ ಥರ ಒಂದು ಆಶ್ರಮ ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದು ಉದ್ಘಾಟನೆ ಮಾಡಿಕೊಡಿ ಅಂದ್ಬಿಟ್ಟು ಹೋದೆ. ಆಮೇಲೆ ಅವ್ರು 17ನೇ ತಾರೀಕು ಡೇಟ್ ಕೊಟ್ರು, ಫೆಬ್ರವರಿ. ಅವತ್ತು ಬಜೆಟ್ ಬರ್ತೀನಿ ಅಂತ ಹೇಳಿದ್ರು, ಸಾಯಂಕಾಲ ಬರ್ತೀನಮ್ಮ. ಸರಿ ಅಂದ್ಬಿಟ್ಟು ಅವ್ರು ಡೇಟ್ಗೆ ತೊಗೊಂಡು ನಗರ ಪಂಚಾಯತಿ ಒಂದು ಲೆಟ್ರು, ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲ ಅವ್ರು ಬರ್ತಾರೆ ಅಂದರೆ ಒಂದು ಇದಿರುತ್ತೆ, ಕೊಟ್ವಿ. ಎಲ್ಲ ಕಡೆ ಆಯಿತು. ಸಾಯಂಕಾಲ ನೋಡಿದ್ವಿ, ಬರೋಕ್ಕಾಗಲಿಲ್ಲ, ಬಜೆಟು ಅಲ್ಲೇ ಹೋಗೋಣ. ಸರಿ ಆಯ್ತು, ನಾವು ಮುಗಿಸ್ಕೊಂಡ್ವಿ. ಆಟೋ ರಾಜ ಅವ್ರು ಬಂದಿದ್ರು,
ಅವ್ರು ಬಂದು ನಮ್ಮ ಡಿಂಗ್ರಿ, ಬ್ಯಾಂಕ್ ಜನಾರ್ದನು, ಹೊನ್ಮಳ್ಳಿ ಇವರೆಲ್ಲ ನಮ್ಮ ಪೋಷಕ ಕಲಾವಿದರು, ನಮ್ಮ ಮ್ಯಾನೇಜರ್ಗಳು ಎಲ್ಲ ಒಂದಷ್ಟು ಜನ ಬಂದಿದ್ರು. ಓಪನಿಂಗ್ ಆಯ್ತು. ಮಾರನೇ ದಿನ ಯಾರನ್ನು ಕರ್ಕೊಬರೋದು? ಆಮೇಲೆ ಸರಿ ನಾನು ನನ್ನ ಮಗ ಒಂದು ರೌಂಡ್ ಹೋದ್ವಿ, ವ್ಯಾನ್ ತಗೊಂಡು ಮಾರುತಿ ವ್ಯಾನ್ ತಗೊಂಡು ಒಂದು ರೌಂಡ್ ಹೋದ್ವಿ. ಯಾರ್ಯಾರು ಕೂರ್ತಿರ್ತಾರೆ ಎತ್ತಾಡ್ಕೊಂಡು 3 ಜನ ಬಂದ್ವಿ. ಒಂದು ಲಕ್ಷ್ಮಿ ಅಜ್ಜಿ ಅಂತ ಫಸ್ಟ್ ಕರ್ಕೊಂಡ್ಬಂದ್ವಿ. ತುಂಬಾ ಚಳಿ ನಡಕ್ತಾ ಇತ್ತು ಸರ್, ತುಂಬಾ ಅಂದ್ರೆ ತುಂಬಾ ಚಳಿ ನಡಕ್ತಾ ಇತ್ತು. ರಾತ್ರಿ 1:30 ಹಿಂಗೆ ಎತ್ಕೊಂಡು ಕರ್ಕೊಂಡು ಬಂದ್ವಿ. ಇದೆ ಈಗಲೂ ಅಜ್ಜಿ. ಬಂದ್ವಿ. ಆಮೇಲೆ ನಮ್ ಗ್ರಾಚಾರ ನೋಡಿ, ಅದೇನೋ ಗ್ರಾಚಾರ ಇನ್ನೇನೋ ಕಾಯ್ತಾ ಇರತ್ತಂತೆ ನಮ್ಗೆ. ಮುಂದಿದೆ ನಿನಗ್ ಅದೇನೋ ಗಾದೆ ಹೇಳ್ತಾರೆ, ಮುಂದೊಂದು ಮುಸ್ಲಿಂ ಪಂಡಗ ಅಂತ. ಮುಂದೆ ನನಗೆ ಕಾಯ್ತಾ ಇತ್ತು. ಏನ್ ಖುಷಿ, ಓ ಕರ್ಕ ಬಂದ್ಬಿಟ್ಟೆ, ಓ ಏನೇ ಊಟ ಹಾಕ್ಬೋದು, ಹೆಂಗು ಮಂಚ ಗಿಂಚ ಎಲ್ಲ ರೆಡಿ ಮಾಡ್ಬಿಟ್ಟಿದ್ವಿ, ಪಿನ್ ಎಲ್ಲ ಆಯ್ತು. ಕರ್ಕೊಂಡು ಬಂದ್ವಿ. ಆರಾಮಾಗಿ ಅಜ್ಜಿ ಇತ್ತು, ಅಡುಗೆ ಮಾಡಬೇಕು. ಒಂದು ದಿವಸ ನಾನೇ ಮಾಡಿಟ್ಬಿಟ್ಟು ಹೋಗೋದು, ತಿರ್ಗಾ ಗಾಡಿ ತಗೊಳ್ಳೋದು, ಹೋಗೋದು, ಕರ್ಕೊಂಡು ಬರೋದು, ಹಿಂಗೆ ಹೋಗೋದು ಬರೋದು. ಮಾರನೇ ದಿನ ಒಬ್ಬ ಅಣ್ಣ ಸಿಕ್ಕದ, ಮಹಾನುಭಾವ, ಲೈಫಲ್ಲಿ ನೆನ್ಸ್ಕೋಬೇಕು. ಅವ್ನು 4 ವರ್ಷ ರೋಡಲ್ಲಿದ್ದ ಸರ್. 4 ವರ್ಷ ರೋಡಲ್ಲಿದ್ದವನು ಇವತ್ತು 11:00 ಕರ್ಕೊಂಡ್ಬರ್ತೀವಿ, ನಾಳೆ 11:00 ಸತ್ತೋಯ್ತಾನೆ. ಏನ್ ಮಾಡ್ಬೇಕು? ಸತ್ತವನು ಮುಕ್ತಿ ಕೊಡ್ಬೇಕು, ಬೆಳಗ್ಗೆ ಶ್ಮಶಾನ ಕರ್ಕೊಂಡು ಹೋಗ್ಬೇಕು. ಸತ್ತೋದ ರವಿ. ಅವತ್ತು ನನ್ನ ಮಗ ನನ್ನನ್ನು ತರಾಟೆಗೆ ತಗೊಂಡ. ಬೇಕಿತ್ತ ಇದೆಲ್ಲ ನಿನಗೆ ಬೇಕಿತ್ತ? ಹೆಂಗೋ ಮನೆ ಮುಂದೆ ಗಾಡಿ ಬರ್ತಿತ್ತು, ಹೋಗ್ತಿದ್ದೆ, ಒಂದು ಒಳ್ಳೆ ಹೆಸರಿತ್ತು, ಯಾರಿಗೆ ಹೇಳ್ದೆ ಇದನ್ನ ಮಾಡ್ತೀನಿ ಅಂತ? ಅವನು ಗೊತ್ತಿಲ್ದೇನೆ ಎಲ್ಲ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೆ, ಬೇಡ ಅಂತಾನೆ ಅಂತ. ಇತ್ತಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟು ಎಲ್ಲ ಕೊಟ್ಬಿಟ್ಟಿದ್ದೆ. ನಿಂಗೆ ಇದೆಲ್ಲ ಗೊತ್ತಿಲ್ಲಮ್ಮ, ಅಭ್ಯಾಸ ಇಲ್ಲ, ಮಾಡಬೇಡಮ್ಮ ಅಂತ ಹೇಳಿದ್ದ ಅವನು. ಇಲ್ಲ ಕೊಡ, ನಾನೇನೋ ಅವ್ನು ಮಾಡ್ತೀನಿ ಕಣ, ಬಿಟ್ಬಿಡ. ಯಾಕೆ ಅಂದ್ರೆ ಇದು ನನ್ನ ದುಡ್ಡಲ್ವಾ, ನನ್ನ ದುಡ್ಡು ಅನ್ನೋದು ಒಂದು ಹಾಮಿತ್ತು ನಂದು. ಯಾರು ಕೇಳ್ತಾರೆ ನನ್ನ ದುಡ್ಡು, ಪರ್ಸನಲ್ ದುಡ್ಡು ಅಂತ. ವ್ಯಾನಲ್ಲಿ ಸತ್ತಿರೋ ಹೆಣನ ಎತ್ಕೊಂಡ್ವಿ, KC ಜನರಲ್ಗೆ ಹೋದ್ವಿ. ಆಲ್ರೆಡಿ ಸತ್ತೋಗ್ಬಿಟ್ಟಿದ್ದಾನೆ ಮೇಡಮ್, ಒಂಚೂರು ನೋಡಿ ಅಂದ್ರೆ ಆಲ್ರೆಡಿ ಸತ್ತೋಗಿದ್ದಾನೆ ಮೇಡಮ್. ಇವರು ಯಾರು, ನೀವು ಎಲ್ಲಿಂದ ತಂದ್ರಿ, ಎಲ್ಲಿ ಸಿಗ್ತಾವನು? ತಗೋ, ಎಂಕ್ವೈರಿಗಳು ಸ್ಟಾರ್ಟ್ ಆಯ್ತು. ಓ ರವಿ, ಇಲ್ಲಿ ಯಾಕೋ ಕೆಲಸ ಕೆಡ್ತಾ ಇದೆ, ಭಯ. ಸರಿ ವಿಕ್ಟೋರಿಯಾಗೆ ಹೋಗೋಣ ಬಾ. ವಿಕ್ಟೋರಿಯಾಗೆ ಹೋದ್ವಿ. ಹಾಲು ಅದನ್ನೇ ಹೇಳಿದ್ರು. ಸ್ಟ್ರೆಚರ್ ತೊಗೊಂಬಂದ್ರು, ದಿಢೀರ್ ನಾವೇ ತೊಗೊಂಡು ಹೋದ್ವಿ ಒಳಗಡೆ ಎಮರ್ಜೆನ್ಸಿ ವಾರ್ಡ್ಗೆ. ಆಲ್ರೆಡಿ ಸತ್ತೋಗಿದ್ದಾನೆ ಅಂತ ಹೇಳಿ. ಅದು ನನಗೆ ಗೊತ್ತಿರೋದೆ, ಮನಸ್ಸಲ್ಲಿ ಹೇಳೋಕ್ಕಾಯ್ತಿಲ್ಲ. ಏನೋ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಒದ್ದಾಡ್ತಿದ್ದೀನಿ. ಸರ್ಟಿಫಿಕೇಟ್ ಕೊಡಲಿಲ್ಲ. ಅಮ್ಮ ಸತ್ತೋಗ್ಬಿಟ್ಟವನೇ ಮೇಡಮ್, ಈ ಥರ ಸರ್ಟಿಫಿಕೇಟ್ ಕೊಡಬೇಕು, ಮಶಾಣ ಕೊಡಬೇಕಂತೆ, ಅದು ಗೊತ್ತಿಲ್ಲ ನನಗೆ. ಕೊಡಬೇಕು, ಏನು ಮಾಡೋದು? ಶವಗಾರದಲ್ಲಿ ಹಾಕಿರಿ, ಪೊಲೀಸವ್ರು ಬರ್ತಾರೆ, ಎಂಕ್ವೈರಿ ಮಾಡ್ತಾರೆ. ಪೊಲೀಸವ್ರು ಬರ್ತಾರಾ? ರೋಡಲ್ಲಿರೋನ್ಗೆ ಅನ್ನ ಹಾಕಿದ್ರೆ ಪೊಲೀಸವ್ರು ಯಾಕೆ ಇಲ್ಲಿಗೆ ಬರ್ತಾರೆ ಸರ್? ಅಲ್ಲಿ ಸ್ಟಾರ್ಟ್ ಆಯಿತು ಸರ್ ನನಗೆ ಬುಕ್ಲು. ಸರ್ ಅದು ಗೊತ್ತಿದ್ರು ಕೆಲವರು ಸಹಾಯ ಮಾಡಲಿಲ್ಲ ಸರ್. ಯಾರು ಬರಲ್ಲ, ತಾಯಿ ಸತ್ರ ಬರಲ್ಲ ಸರ್. ಭಿಕ್ಷೆ ಕರಿತೀವಿ, ನೀನು ಹಣೆ ಬರ ಕರ್ಕೊಂಡು ಹೋಗಿದ್ಯೋ ಮಾಡು ಅಂತಾರೆ. ಮಗ ರಾಂಗ್ ನಂಬರ್ ಅಂತಾರೆ ಸರ್. 7 ಗಂಟೆಗೆ ಅವಳು ಪ್ರಾಣ ಹೋಗ್ತೀನಿ. ಮತ್ತೆ ಫೋನ್ ಮಾಡ್ತೀನಿ ಅವನಿಗೆ, ಅಮ್ಮ ನಿಮ್ಮಮ್ಮ ಸತ್ತೋದ್ರು, ಹೋದ್ಲಾ, ಮಣ್ಣಾಕ್ಬಿಡು. ಅಯ್ಯೋ ಕರ್ಕೊಂಬಂದ್ಲು ಯಾರೋ ಒಬ್ಳು ಕಲಾವಿದೆ, ಕರ್ಕೊಂಬಂದ್ಬಿಟ್ಟು ಅವನ ಸಾಯಿಸ್ಬಿಟ್ಲು. ಅವನ ಜೊತೆ ನಾನು ಹುಟ್ಟಿಲ್ಲ, ಅವ್ನ ತಾಯಿನೂ ಅಲ್ಲ, ಓಜಲ್ ಮೇಲೆ ಏನಾರು ಆಗಿದ್ನೇನೋ ಗೊತ್ತಿಲ್ಲ. ಅವನ್ನ ಈ ಥರ ಮಲಗಿಸ್ಬಿಟ್ಟು ತಪ್ಪಾಯ್ತಪ್ಪ